ನೆಕ್ಸ್ಟ್ ಬಂದು ಕಾಸ್ಟ್ ಅಕೌಂಟಿಂಗ್. The purpose of cost accounting is to analyze the expenditure so as to ascertain the cost of various products manufactured by the firm and fix the prices. Purpose of cost accounting. Cost accounting ನ ಪರ್ಪಸ್ ಏನಪ್ಪ ಅಂದರೆ ನಮ್ಮ ಕಂಪನಿ ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಾ ಇದೆ ಅನ್ನೋದು, ನಮ್ಮ ಕಂಪನಿಯ ಎಕ್ಸ್ಪೆನ್ಸಸ್ ಏನು ಮತ್ತು ಆ ಒಂದು ಎಕ್ಸ್ಪೆನ್ಸಸ್ನ ಅನಲೈಸ್ ಮಾಡುವಂತಹ ಒಂದು ಪರ್ಪಸು ಕಾಸ್ಟ್ ಅಕೌಂಟಿಂಗ್ದು. ಮತ್ತು ಕಾಸ್ಟ್ ಅಕೌಂಟಿಂಗಲ್ಲಿ ನಾವು ಕಾಸ್ಟ್ ಆಫ್ ವೇರಿಯಸ್ ಪ್ರಾಡಕ್ಟ್ಸ್, ಲೈಕ್ ನಮ್ಮ ಕಂಪನಿಯಲ್ಲಿ ನಾವು ಯಾವ್ಯಾವ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ ಅದರದ್ದು ಕಾಸ್ಟನ್ನ ಅಸರ್ಟೈನ್ ಮಾಡೋಕ್ಕೆ ಕೂಡ ಕಾಸ್ಟ್ ಅಕೌಂಟಿಂಗು ಯೂಸ್ ಆಗುತ್ತೆ. ಸೊ ನಾವು ಯಾವುದೋ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ, ಸೊ ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಗೆ ಯಾವ ಥರ ಪ್ರೈಸ್ ಇಡಬಹುದು ಅನ್ನೋದು ಕೂಡ ನಾವು ಕಾಸ್ಟ್ ಅಕೌಂಟಿಂಗಿಂದ ಕಲ್ತ್ಕೋಬಹುದು. ಸೊ ಕಾಸ್ಟ್ ಅಕೌಂಟಿಂಗ್ ಬೇಸಿಕಲಿ ಏನು ಅಂದರೆ ಕಂಪನಿಯಿಂದ ಏನು ಎಕ್ಸ್ಪೆನ್ಸಸ್ ಆಗ್ತಾ ಇದೆ ಅದನ್ನ ಅನಲೈಸ್ ಮಾಡೋದು, ಮತ್ತು ಯಾವುದೋ ಒಂದು ಪ್ರಾಡಕ್ಟು ನಮ್ಮ ಕಂಪನಿಯಿಂದ ಅದು ಮ್ಯಾನುಫ್ಯಾಕ್ಚರ್ ಆದರೆ ಆ ಒಂದು ಪ್ರಾಡಕ್ಟ್ಗೆ ಯಾವ ಒಂದು ಪ್ರೈಸ್ನ ಕೊಡಬೇಕು ಅನ್ನೋದು ಕೂಡ ಕಾಸ್ಟ್ ಅಕೌಂಟಿಂಗಿಂದ ನಮಗೆ ಗೊತ್ತಾಗುತ್ತೆ. It also helps in controlling the costs and providing necessary costing information to management for decision making. ಸೊ ಕಾಸ್ಟ್ ಅಕೌಂಟಿಂಗ್ ಬೇಸಿಕಲಿ ಇರೋದೇ ನಮ್ಮ ಎಕ್ಸ್ಪೆನ್ಸಸ್ನ ಅನಲೈಸ್ ಮಾಡೋದ್ರಿಂದ ನಮ್ಮ ಕಂಪನಿಯಲ್ಲಿ ಯಾವುದಾದ್ರೂ ಕಾಸ್ಟ್ ಜಾಸ್ತಿ ಆಗ್ತಾ ಇದ್ದಾಗ ಸೊ ನಮ್ಮ ಕಾಸ್ಟ್ ಅಕೌಂಟಿಂಗಿಂದ ಏನಾಗುತ್ತೆ ಅಂದರೆ ನಮ್ಮ ಕಾಸ್ಟನ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಏನೇನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತು ಈ ಒಂದು ಕಾಸ್ಟ್ ಏನೇನು ಆಗ್ತಾ ಇದೆ ಅದನ್ನೆಲ್ಲ ನಾವು ಮ್ಯಾನೇಜ್ಮೆಂಟಿಗೆ ಕೊಟ್ಟಾಗ ಅವರು ಡೆಸಿಷನ್ ಮೇಕಿಂಗ್ ಮಾಡೋಕ್ಕೂ ಕೂಡ ಕಾಸ್ಟ್ ಅಕೌಂಟಿಂಗು ಯೂಸ್ ಆಗುತ್ತೆ.